ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ 5 ಪ್ರಾಬ್ಲಮ್ಸ್ನ ಒಟ್ಟಿಗೆ ಸಾಲ್ವ್ ಮಾಡೋಣ. ಬಟ್ ಇಂಟ್ರಾಕ್ಟಿವ್ ವೇಲಿ ಇರಲಿ. ಒಂದು ಪೆನ್ ಆ್ಯಂಡ್ ಪೇಪರ್ ತಗೊಳ್ಳಿ, ಆಯಿತಾ? ನನ್ನ ಜೊತೆ ಸಾಲ್ವ್ ಮಾಡ್ತಾ ಹೋಗಿ. ನಾನು ಜಾಸ್ತಿ ಲೆಂತಿಯಾಗಿ ಈ ವಿಡಿಯೋನ ಮಾಡೋದಿಲ್ಲ, ಯಾಕೆಂದರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನು ಹೇಗೆ ಲೀನಿಯರ್ ಇಕ್ವೇಷನನ್ನು ಸಾಲ್ವ್ ಮಾಡಬೇಕು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಅಂತ ಲಾಸ್ಟ್ 2 ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ವೆಯ್ಟ್ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ಅಂದರೆ, ಡಿಟರ್ಮಿನೆಂಟ್ ಎ ಕಂಡುಹಿಡ್ಕೊಳ್ಳೋದಕ್ಕೆ 1 ಮಾರ್ಕ್ಸ್ ಬರುತ್ತೆ ನಿಮಗೆ. ಅಡ್ಜಾಯಿಂಟ್ ಎ ಕಂಡುಹಿಡ್ಕೊಳ್ಳೋದಕ್ಕೆ ಯು ವಿಲ್ ಬಿ ಗೆಟಿಂಗ್ 2 ಮಾರ್ಕ್ಸ್, ಆಯಿತಾ? ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎಕ್ಸ್ ಕಂಡುಹಿಡಿಯೋದಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಸೊ 4 ಮಾರ್ಕ್ಸ್ ಆಯಿತು. ಹಾಗಾದರೆ ಇನ್ನೊಂದು ಮಾರ್ಕ್ ಎಲ್ಲೋಯ್ತು? ಎಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಏನು? ಎಕ್ಸ್ ವೈ ಆ್ಯಂಡ್ ಝೆಡ್ ಅಲ್ವಾ? ಎಕ್ಸ್ ಈಸ್ ಈಕ್ವಲ್ ಟು ದಿಸ್, ವೈ ಈಸ್ ಈಕ್ವಲ್ ಟು ದಿಸ್ ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಬರೆಯೋದಕ್ಕೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಸೊ ಹೀಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ. ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಗೊತ್ತಿರಬೇಕಪ್ಪ? ನಿಮಗೆ ಡಿಟರ್ಮಿನೆಂಟ್ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು. ಇದನ್ನು ಹೇಳ್ಕೊಟ್ಟಿದ್ದೀನಿ ನಾವು. ಮತ್ತು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಕಂಡುಹಿಡಿಯೋಕ್ಕೆ ಗೊತ್ತಿರಬೇಕು. ಇಲ್ಲೇ ತುಂಬ ಜನ ತಪ್ಪು ಮಾಡೋದು ಈ ಸ್ಟೆಪ್ಪಲ್ಲೇ. ಸೊ ಆ ಸ್ಟೆಪ್ಪನ್ನು ಕ್ಲೀನಾಗಿ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ಗೆ ಹೋಗಿ ಕಲ್ತ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ಡೈರೆಕ್ಟಾಗಿ ಬರ್ಕೊತಾ ಹೋಗ್ತೀನಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎ ಅಂತ. ಇದೆಲ್ಲ ಸೊಲ್ಯೂಷನ್ನು ನಾನೇ ಮಾಡಿದ್ದೀನಿ. ಮತ್ತು ನಿಮಗೆ ಬೋರ್ ಹೊಡಿಸೋದಿಲ್ಲ. ಎಲ್ಲೆಲ್ಲಿ ಫಾಸ್ಟ್ ಫಾರ್ವರ್ಡ್ ಬೇಕೋ ಅಲ್ಲಿ ನಾನೇ ವೀಡಿಯೋದಲ್ಲಿ ಎಡಿಟ್ ಮಾಡಿರ್ತೀನಿ ಫಾಸ್ಟಾಗಿ ಹೋಗಂಗೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಸೊಲ್ಯೂಷನ್ ಬರುತ್ತೆ. ಎಲ್ಲೆಲ್ಲಿ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳ್ತೀನೋ ಅಲ್ಲಲ್ಲಿ ಜಸ್ಟ್ ನೀವು ನಿಮ್ಮ ಸೊಲ್ಯೂಷನನ್ನು ಮತ್ತು ನಮ್ಮ ವೀಡಿಯೋನ ಪಾಸ್ ಮಾಡಿ ಚೆಕ್ ಮಾಡಿಕೊಂಡು ಮುಂದೆ ಹೋಗಿ, ಓಕೆನಾ? ಸೊ 2016 ಸಾಲ್ವ್ ಮಾಡೋಣ ಅಲ್ವಾ? ಇವಾಗ ಇದನ್ನು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರ್ಮ್ಯಾಗೆ ನಾನು ಬರಿಬೇಕು. ಸೊ ಮ್ಯಾಟ್ರಿಕ್ಸ್ ಬರಿತೀನಿ. We know that which implies that x is equal to a inverse into b ಅಲ್ವಾ? ಇವಾಗ ಎ ಇನ್ವರ್ಸ್ ಕಂಡುಹಿಡಿಯೋದೇ ನಮಗೆ ಇಂಪಾರ್ಟೆಂಟು. ಎ ಇನ್ವರ್ಸ್ಗೆ ಫಾರ್ಮುಲಾ ಏನು? ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಫಸ್ಟು ಡಿಟರ್ಮಿನೆಂಟ್ ಎನ ಕಂಡುಹಿಡ್ಕೊಳ್ಳೋಣ. ಇದನ್ನು ಫಾಸ್ಟಾಗಿ ನಾನು ಬರ್ಕೊಂಡು ಹೋಗ್ತೀನಿ. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು -1 ಅಂತ ಬಂತು, ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಅಂತ ನೀವು ಬರೀಬೇಕು. ಯಾಕೆ ಸರ್ ಅಂತ ಕೇಳಿದ್ರೆ, ನೋಡಿ ಎ ಇನ್ವರ್ಸ್ ಹೇಗೆ ಫಾರ್ಮುಲಾ ಏನು? ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಇಫ್ ಡಿಟರ್ಮಿನೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0 ದೆನ್ ಡೆಫಿನೆಟ್ಲಿ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಅಲ್ವಾ? ಸೊ ಇವಾಗ ಅಡ್ಜಾಯಿಂಟ್ ಎಯನ್ನು ಡೈರೆಕ್ಟಾಗಿ ಕಂಡುಹಿಡ್ಕೊಳ್ಳೋಕ್ಕಾಗಲ್ಲ. ಫಾರ್ ವಿಚ್ ವಿ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎ ಅಲ್ವಾ? ಇದನ್ನು ಡೈರೆಕ್ಟಾಗಿ ಬರಿತೀನಿ. ಸೊ ನೀವು ಇಲ್ಲಿ ನಾನು ಬರೆದಾದ್ಮೇಲೆ ಪಾಸ್ ಮಾಡಿ ನೀವು ಕಂಡುಹಿಡ್ಕೊಳ್ಳಿ ಕೋಫ್ಯಾಕ್ಟರ್ ಎ ಮ್ಯಾಟ್ರಿಕ್ಸ್ನ, ಓಕೆನಾ? ಸೊ ಬರಿತೀನಿ ನೋಡಿ. ಕ್ರಾಸ್ ವೆರಿಫೈ ಮಾಡ್ಕೊಂಡ್ರಾ? ಇವಾಗ ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ವಾಟ್ ಇಸ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಅಂದರೆ ಏನು? ಹಾಗಾದರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸ್ ಅಲ್ವಾ? ಸೊ ಅದನ್ನು ಬರ್ಕೊಳ್ತೀನಿ ನಾನು ಇವಾಗ. ಸೊ ನೌ ಐ ವಿಲ್ ಡಿಟರ್ಮೈನ್ ವಾಟ್ ಇಸ್ ಎ ಇನ್ವರ್ಸ್. ಸೊ 1 ಬೈ ಡಿಟರ್ಮಿನೆಂಟ್ ಎ ಅಂದರೆ ಡಿಟರ್ಮಿನೆಂಟ್ ಎ ಏನು? -1. ಸೊ 1 ಬೈ -1 ಬಿಕಮ್ಸ್ -1. ಐ ವಿಲ್ ಮಲ್ಟಿಪ್ಲೈ ಇಟ್ ಬೈ -1. ಸೊ ಅಡ್ಜಾಯಿಂಟ್ ಎನ ನಾನು ಇವಾಗ ಇಲ್ಲಿ ಬರ್ಕೋತೀನಿ. ಸೊ ನಾನು ಸ್ವಲ್ಪ ಸೋಂಬೇರಿ, ನಾನು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ ಅಡ್ಜಾಯಿಂಟ್ ಎ ಏನಿದೆಯೋ ಅದನ್ನು. ಸೊ -1 ಇಂಟು ದಿಸ್. ಸೊ ದಿಸ್ ಗಿವ್ಸ್ ಮಿ ಎ ಇನ್ವರ್ಸ್. ನನಗೆ ಅದರ ಸೊಲ್ಯೂಷನ್ ಬೇಕಾಗಿರೋದು ಎ ಇನ್ವರ್ಸ್ ಅಲ್ಲ. ಐ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ಎಕ್ಸ್ ಅಲ್ವಾ? ನೋಡಿ ಇದನ್ನು ನಾನು ಕಂಡುಹಿಡ್ಕೊಳ್ಬೇಕಾಗಿರೋದು. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀನಿ. ಸೊ ನಿಮಗೆ ಈ ಆಪ್ಷನ್ ಇಲ್ಲ, ನೀವು ಬರೀಲೇಬೇಕು, ಆಯಿತಾ? ಇಂಟು ಬಿ. ವಾಟ್ ಇಸ್ ಬಿ? ಇಟ್ ಇಸ್ 11 - 5 - 3. ಅದನ್ನು ನಾನು ಮಲ್ಟಿಪ್ಲೈ ಮಾಡ್ಕೋತೀನಿ. 11 - 5 - 3. ನೌ ಐ ವಿಲ್ ಮಲ್ಟಿಪ್ಲೈ ದಿಸ್ ಟು ಮ್ಯಾಟ್ರಿಕ್ಸ್ ಆ್ಯಂಡ್ ರೈಟ್ ದ ಸೊಲ್ಯೂಷನ್. -1 ಆಚೆ ಆ್ಯಸ್ ಇಟ್ ಇಸ್ ಹಾಗೆ ಇಟ್ಕೋತೀನಿ. ನೀವು ಕ್ರಾಸ್ ವೆರಿಫೈ ಮಾಡ್ತಾ ಹೋಗಿ. ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಐ ಹ್ಯಾವ್ ಫೌಂಡ್ ಔಟ್ ವಾಟ್ ಇಸ್ ಎಕ್ಸ್.
ನೋಡಿ ಇದೇ ಪ್ರಾಬ್ಲಮಲ್ಲಿ ವಿ ಹ್ಯಾವ್ ಡಿಟರ್ಮೈನ್ಡ್ ವಾಟ್ ಇಸ್ ಡಿಟರ್ಮಿನೆಂಟ್ ಎ. ಸೊ 1 ಮಾರ್ಕ್ಸ್ ನಮಗೆ ಇಲ್ಲಿ ಬಂತು. ನೆಕ್ಸ್ಟ್ ಅಡ್ಜಾಯಿಂಟ್ ಎನ ನಾವು ಕಂಡುಹಿಡ್ಕೊಂಡೆ. ಸೊ ಇದಕ್ಕೆ 2 ಮಾರ್ಕ್ಸು. ಸೊ ಟೋಟಲಿ 1 + 2 ಇಸ್ 3 ಮಾರ್ಕ್ಸ್ ಇಲ್ಲಿ ತನಕ ಬಂತು. ನೆಕ್ಸ್ಟ್ ಎಕ್ಸ್ನ ಕಂಡುಹಿಡ್ಕೊಂಡೆ, ದಟ್ ಇಸ್ ದಿಸ್. ಇವಾಗ ನನಗೆ 3 ಮಾರ್ಕ್, ಸೊ ಇದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಟೋಟಲಿ ನಮ್ಗೆ ಇವಾಗ 4 ಮಾರ್ಕ್ಸ್ ಬಂತು. ನಾವು ಇವಾಗ ಲಾಸ್ಟ್ ಸ್ಟೆಪ್. ವಿ ನೋ ದಟ್ ಮ್ಯಾಟ್ರಿಕ್ಸ್ ಎಕ್ಸ್ ಇಸ್ ನಥಿಂಗ್ ಬಟ್ x, y and z, which will be equal to 1, 2 and 3 ಅಲ್ವಾ. these two are equal matrix ಅಂತ ಆದರೆ the element of x will be equal to 1, y will be equal to 2 and z will be equal to 3. these are the required solutions of x, y and z ಅಂತ ನೀವು ಬರೆದ್ರೇ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಬರೋದು. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಅಲ್ಲಿ ಇದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಎಲ್ಲೆಲ್ಲಿ ಪಾಸ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀನೋ ಅಲ್ಲೂ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಅಲ್ವಾ ಇವಾಗ. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2017. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರಮ್ಗೆ ಫಸ್ಟ್ ಬರೀತೀನಿ. We know that Ax is equal to B, which implies that x is equal to A inverse into B. So I have to determine what is A inverse. A inverse is equal to adjoint A by determinant A. First determinant A ನ ಕಂಡುಹಿಡ್ಕೊಳ್ಳೋಣ. ಡೈರೆಕ್ಟಾಗಿ ಬರಿತೀನಿ, ನೋಡ್ತಾ ಹೋಗಿ. ಸೊ ಇವಾಗ ನೀವು ಡಿಟರ್ಮಿನೆಂಟ್ ಏನು ಕಂಡುಹಿಡ್ಕೊಂಡಿದ್ದೀರಾ, ಈಸ್ ಇಟ್ ಈಕ್ವಲ್ ಟು -1 ಅಂತ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಸಿನ್ಸ್ ಡಿಟರ್ಮಿನೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0, ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಅಂತ ಬರೀರಿ. ಓಕೆನಾ. ಇವಾಗ ನಾವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎನ ಕಂಡುಹಿಡ್ಕೊಳ್ಳೋಣ. ನಾನು ಡೈರೆಕ್ಟಾಗಿ ಬರಿತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಆಯಿತಾ. ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ಸೇಮ್ ಬಂತಾ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಸೇ ವಾಟ್ ಇಸ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಅಂದರೆ ಏನು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸು, ಕನ್ವರ್ಟಿಂಗ್ ರೋಸ್ ಇಂಟು ಕಾಲಮ್ಸ್ ಆ್ಯಂಡ್ ಕಾಲಮ್ಸ್ ಇಂಟು ರೋಸ್. ಅದೇ ವಾಟ್ ಇಸ್ ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ. ಸೊ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, now I will write what is A inverse. Adjoint A by determinant A. So determinant A ಏನು 1 by -1 as it is. 1 by -1 ಅಂದರೆ -1. ಸೊ ಅಡ್ಜಾಯಿಂಟ್ ಎನ ನಾನು ಇಲ್ಲಿ ಬರಿತೀನಿ. ನಾನು ಬರೆಯೋದಿಲ್ಲ, ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ನೌ ಎ ಇನ್ವರ್ಸ್. ಬಟ್ ನನಗೆ ಬೇಕಾಗಿರೋದೇನು, ಐ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ಎಕ್ಸ್ ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ I will write that x is equal to A inverse into B. I know what is A inverse. This is complete term is A inverse alva. So ನಾನು ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋತೀನಿ. ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ಅದನ್ನು ಕಾಪಿ ಮಾಡಿಬಿಡೋಣ. 1 1 2 ಅಂತಿದೆಯಲ್ಲ. ಸೊ ಇದನ್ನು ಹಾಗೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋತೀನಿ ನಾನಿವಾಗ. ಓಕೆ, ಇಂಟು 1 1 2. ಇವಾಗ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನು ಬರುತ್ತೆ ಅಂತ ಬರಿತೀನಿ. ನೀವು ಒಂದು ಸತಿ ಸಾಲ್ವ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ನಾನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನನಗೇನು ಬರುತ್ತೆ. ಸೊ ನನಗೆ ಮ್ಯಾಟ್ರಿಕ್ಸ್ ಎಕ್ಸ್ ಅಂದರೆ ಇದು ಅಂತ ಬಂತು, ಆಯಿತಾ. ಆದರೆ ಎಕ್ಸ್ ಅಂದರೆ ಏನು, ಎಕ್ಸ್ ಅಂದರೆ ವೈ ಆ್ಯಂಡ್ ಝೆಡ್, ರೈಟ್. ದಿಸ್ ಇಸ್ ಈಕ್ವಲ್ ಟು 0, 5 and 3. From this I can say the value of x is equal to 0, y is equal to 5 and z is equal to 3, and this is the required solution for this problem. ಈ ಪ್ರಾಬ್ಲಮ್ಮು 2018 ಕೇಳಿರೋದು. ಪಾಸ್ ಮಾಡಿ ಕ್ವಶನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರಮ್ಗೆ ಬರ್ಕೊಳ್ಳಿ. We know that Ax is equal to B ಆದರೆ what is x? X is equal to A inverse into B. So A inverse ಗೆ ಫಾರ್ಮುಲಾ ಏನು? A inverse is adjoint A
by determinant A. First I will determine what is determinant of A. Determinant A ನ ಬರಿತಾ ಹೋಗ್ತೀನಿ ನೋಡಿ. ವಿಡಿಯೋ ಪಾಸ್ ಮಾಡಿ ನೋಡಿ ಒಂದ್ಸತಿ. ಡಿಟರ್ಮಿನೆಂಟ್ ಎ 4 ಅಂತ ಬಂತಾ ಅಂತ ಪಾಸ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 4 ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದೇರ್ ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಅಲ್ವಾ. ಸೊ ನಾವು ವಿ ಶಲ್ ಡಿಟರ್ಮೈನ್ ವಾಟ್ ಇಸ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ. ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ರಾಸ್ ವೆರಿಫಿಕೇಷನ್ ಮಾಡಿ. From this I can easily determine what is adjoint A. Adjoint A ಅಂದರೆ cofactor, transpose of the cofactor matrix. So that will be 7. Now we shall determine what is A inverse, which is equal to adjoint A by determinant A. ಸೊ ಅಲ್ವಾ, ನಮಗೆ ಡಿಟರ್ಮಿನೆಂಟ್ ಎ ಗೊತ್ತು, ಕಂಡುಹಿಡ್ಕೊಂಡಿದ್ದೀವಿ. ದಟ್ ಇಸ್ 4 ಅಂತ ಗೊತ್ತು. ಸೊ 1/4 ಅಡ್ಜಾಯಿಂಟ್ ಎನ ನಾನು ಇಲ್ಲಿ ಕಂಡುಹಿಡ್ಕೊಂಡೆ, ಇದನ್ನೇ ಬರ್ಕೋತೀನಿ ಆಯಿತಾ. ಸೊ ದಿಸ್ ಇಸ್ ಅಡ್ಜಾಯಿಂಟ್ ಎ. ಸೊ ಎ ಇನ್ವರ್ಸ್ ಕಂಡುಹಿಡ್ದಾಯಿತು. ಬಟ್ ನನಗೆ ಕಂಡುಹಿಡಿಬೇಕಾಗಿರೋದೇನು, ಟು ಡಿಟರ್ಮೈನ್ ವಾಟ್ ಇಸ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಅದನ್ನು ಬರೀತೀನಿ ಇವಾಗ. ಎ ಇನ್ವರ್ಸ್ ಅಂದರೆ ಏನು, ದಿಸ್ ಹೋಲ್ ಟರ್ಮ್ ಇಸ್ ಎ ಇನ್ವರ್ಸ್. ವಿಲ್ ರೈಟ್ ದಟ್ ಇಂಟು ಬಿ. into B. What is the value of B? B is this matrix. Okay, so ಬರ್ದೆ A inverse into B. ಇವಾಗ ಇದೆರಡು ಮ್ಯಾಟ್ರಿಕ್ಸ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ. ನೀವು ಮಲ್ಟಿಪ್ಲೈ ಮಾಡಿ, ಪಾಸ್ ಮಾಡಿ, ಆನ್ಸರ್ನ ಆಮೇಲೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಸೊ ದ ಆನ್ಸರ್ ಗೋಸ್ ಲೈಕ್ ದಿಸ್. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8/4 becomes 2, 4/4 is 1, 12/4 is 3. ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಎಕ್ಸ್ ಅಂತ ನನಗೆ ಗೊತ್ತಾಯಿತು. ಹಾಗಾದರೆ ಸೊಲ್ಯೂಷನ್ ಎಕ್ಸ್ ಅಂದರೆ ಏನು, ಹಾಗಾದರೆ ಇಟ್ ಈಸ್ ಎಕ್ಸ್ ವೈ ಆ್ಯಂಡ್ ಝೆಡ್ ಮ್ಯಾಟ್ರಿಕ್ಸ್ ಅಲ್ವಾ, ವಿಚ್ ವಿಲ್ ಬಿ ಈಕ್ವಲ್ ಟು 2, 1, 3. ಫ್ರಮ್ ದಿಸ್ ಐ ಕ್ಯಾನ್ ಸೇ ದಟ್ ದ ಸೊಲ್ಯೂಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 1 ಆ್ಯಂಡ್ ಝೆಡ್ ಇಸ್ ಈಕ್ವಲ್ ಟು 3, ವಿಚ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಈ ಕ್ವಶನನ್ನು 2019 ಕೇಳಿದ್ದಾರೆ. ಪಾಸ್ ಮಾಡಿ ಕ್ವಶನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವಿ ಶಲ್ ರೈಟ್ ದಿಸ್ ಇನ್ ದ ಫಾರಮ್ ಆಫ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ. ಓಕೆನಾ. ನೌ ವಿ ನೋ ದಟ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಆದರೆ ವಾಟ್ ಈಸ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇನ್ ಟು ಬಿ. So we have to determine what is A inverse, which is equal to adjoint A by determinant A. So determinant A ನ ನಾನು ಸಾಲ್ವ್ ಮಾಡ್ತೀನಿ, ನೀವು ಸಾಲ್ವ್ ಮಾಡಿ ಆಮೇಲೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ. ಡಿಟರ್ಮಿನೆಂಟ್ A. ಸೊ ಡಿಟರ್ಮಿನೆಂಟ್ A ನನಗೆ -17 ಅಂತ ಬಂತು, ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದೇರ್ ಫೋರ್ A ಇನ್ವರ್ಸ್ ಎಕ್ಸಿಸ್ಟ್ಸ್. ಸೊ ಇವಾಗ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎನ ನಾನು ಬರಿತೀನಿ, ನೀವು ಡಿಟರ್ಮೈನ್ ಮಾಡ್ಕೊಳ್ಳಿ ಆಮೇಲೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎ. ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ಅದ್ರ ಜೊತೆ ನಾವು ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಡಿಟರ್ಮೈನ್ ವಾಟ್ ಇಸ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಇಸ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸ್ ಅಷ್ಟೇ. ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ನನಗೆ ಅಡ್ಜಾಯಿಂಟ್ ಏನು ಗೊತ್ತು, ಡಿಟರ್ಮಿನೆಂಟ್ ಏನು ಗೊತ್ತು. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಡಿಟರ್ಮೈನ್ ವಾಟ್ ಇಸ್ ಎ ಇನ್ವರ್ಸ್, ವಿಚ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಸೊ ಡಿಟರ್ಮಿನೆಂಟ್ ಎ ಇಂದ ಡಿವೈಡ್ ಮಾಡೋದ್ರಿಂದ ದಟ್ ಇಸ್ 1/-17, -1/17 ಅಂತ ಬರ್ಕೋತೀನಿ. ವಾಟ್ ಇಸ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎನ ಹಾಗೆ ನಾನು ಕಾಪಿ ಮಾಡ್ಕೋತೀನಿ. ಸೋಂಬೇರಿ ನಂಬರ್ 1. ಸೊ ನನಗೆ ಎ ಇನ್ವರ್ಸ್ ಗೊತ್ತಾಯಿತು. ಆದರೆ ನನಗೆ ಕ್ವಶನಲ್ಲಿ ನಾನು ಸಾಲ್ವ್ ಮಾಡಬೇಕಾಗಿರೋದು ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಐ ವಿಲ್ ರೈಟ್ ದಟ್ ಡೌನ್. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಸೊ ಎ ಇನ್ವರ್ಸ್ ನನಗೆ ಗೊತ್ತು, ದಿಸ್ ಹೋಲ್ ಟರ್ಮ್ ಇಸ್ ಎ ಇನ್ವರ್ಸ್. ಸೊ ನಾನು ಅದನ್ನು ಇಲ್ಲಿ ಬರ್ಕೋತೀನಿ. ಎ ಇನ್ವರ್ಸ್ ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ.
ಸೊ ಬಿನೂ ನಾನು ಹಾಗೆ ಬರ್ಕೋತೀನಿ 814 ಅಲ್ವಾ. ಓಕೆ, ಎ ಇನ್ವರ್ಸ್ ಇಂಟು ಬಿ. ಇವಾಗ ಇದೆರಡು ಮ್ಯಾಟ್ರಿಕ್ಸ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ನೀವು ಮಲ್ಟಿಪ್ಲಿಕೇಶನ್ ಮಾಡಿ, ಆಮೇಲೆ ಕ್ರಾಸ್ ವೆರಿಫೈ ಮಾಡಿ. 1/17 ಆ್ಯಸ್ ಇಟ್ ಈಸ್ ಇಟ್ಕೋತೀನಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನನಗೆ ಏನು ಬರುತ್ತೆ? ಸೊ ಇವಾಗ ನನಗೆ ಈ ಥರ ಬಂತು ಆನ್ಸರು ಅಲ್ವಾ. ಇವಾಗ ನಾನು ಇದನ್ನು ಡಿವೈಡ್ ಬೈ 17 -1/17 ಮಾಡಿಕೊಂಡ್ರೆ ದಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವಿಲ್ ಬಿ ಈಕ್ವಲ್ ಟು -17 by -17 is +1, -34 by -17 is +2, -51 by -17 becomes +3. ಇವಾಗ ಇಲ್ಲಿವರೆಗೂ ಮಾಡಿದ್ರೆ 4 ಮಾರ್ಕ್ಸ್ ಬಂತು. ಬಟ್ ವಾಟ್ ಇಸ್ ದಿಸ್ ಎಕ್ಸ್ ಮ್ಯಾಟ್ರಿಕ್ಸ್ ಎಕ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ x, y and z ಅಲ್ವಾ. This is equal to 1, 2 and 3. So the required solution for this is x is equal to 1, y is equal to 2 and z is equal to 3. These are the required solution for this problem. So ಇವಾಗ 2020 ಕೊಟ್ಟಿರೋ ಕ್ವಶನನ್ನು ಸಾಲ್ವ್ ಮಾಡೋಣ. ಪಾಸ್ ಮಾಡಿ ಕ್ವಶನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವಿ ಶಾಲ್ ರೆಡ್ಯೂಸ್ ದಿಸ್ ಕ್ವಶನ್ ಟು AX is equal to B ಫಾರಮ್. ಓಕೆನಾ, ಸ್ಟಾರ್ಟ್ ಮಾಡೋಣ ಅಲ್ಲ. Now we have reduced this to AX is equal to B form. From this I can write what is X. X is equal to A inverse into B. Aita? So now to determine A inverse I should know what is adjoint A by determinant A. First determinant A na nanu baritini. ನೀವು ಪಾಡಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಪಾಸ್ ಮಾಡಿ ಆನ್ಸರ್ನ ನೋಡಿ ಆಮೇಲೆ. ಓಕೆನಾ. Determinant A is equal to 40 ಅಂತ ಬಂತು, which is not equal to 0. Therefore A inverse exists ಅಂತ ನೀವು ಬರಿಬೇಕು. ಓಕೆನಾ. ಸೊ ನಾವು ಇವಾಗ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎನ ಡಿಟರ್ಮೈನ್ ಮಾಡ್ಕೊಳ್ತೀನಿ. ನಾನು ಬರಿತೀನಿ, ನೀವು ನಿಮ್ಮ ಪಾಡಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲೇ ಪಾಸ್ ಮಾಡಿ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾನು ಬರೆದಾದ್ಮೇಲೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಅದರ ಜೊತೆ. ಓಕೆನಾ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ವೆರಿಫೈ ಮಾಡ್ಕೊಂಡ್ರಾ. ಸೊ ಕರೆಕ್ಟಾಗಿದ್ದರೆ ಇವಾಗ ಅಡ್ಜಾಯಿಂಟ್ ಎನ ನಾವು ಕಂಡುಹಿಡ್ಕೊಳ್ಳೋಣ, ವಿಚ್ ಇಸ್ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ, ವಿಚ್ ವಿಲ್ ಬಿ ಈಕ್ವಲ್ ಟು, ಹಾಗೆ ಬರ್ಕೋತೀನಿ, 5, 5, 5, 3 - 13, 11, 9, 1 - 7. ಸೊ ನನಗಿವಾಗ ಅಡ್ಜಾಯಿಂಟ್ ಏನು ಗೊತ್ತು, ಡಿಟರ್ಮಿನೆಂಟ್ ಏನು ಗೊತ್ತು. ಐ ಕ್ಯಾನ್ ಈಸಿಲಿ ಡಿಟರ್ಮೈನ್ ವಾಟ್ ಇಸ್ ಎ ಇನ್ವರ್ಸ್. A inverse is adjoint A by determinant A, which will be equal to, ನನಗೆ adjoint A ಗೊತ್ತು, ಇದನ್ನೇ ತಗೋ ಬರೀ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ. ಡಿಟರ್ಮಿನೆಂಟ್ ಅಂದರೆ 1/40. ಸೊ 1/40 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಎ ಅಷ್ಟೇ. ಸೊ ನನಗೆ ಎ ಇನ್ವರ್ಸ್ ಇವಾಗ ಗೊತ್ತಾಯಿತು. ಐ ಹ್ಯಾವ್ ಟು ಡಿಟರ್ಮೈನ್, ಬಟ್ ಪ್ರಾಬ್ಲಮ್ ಇರೋದು ಎಕ್ಸ್ ಕಂಡುಹಿಡೀರಿ ಅಂತ. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ವಾಟ್ ಈಸ್ ಎ ಇನ್ವರ್ಸ್? ದಿಸ್ ಹೋಲ್ ಟರ್ಮ್ ಇಸ್ ಎ ಇನ್ವರ್ಸ್ ಅಲ್ವಾ, ಅದನ್ನು ಬರ್ಕೋತೀನಿ ನಾನು. ನೆಕ್ಸ್ಟ್ ಇಂಟು ಬಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ಅದನ್ನು ಹಾಗೆ ಕಾಪಿ ಮಾಡ್ತೀನಿ. ಸೋಂಬೇರಿ ನಂಬರ್ 1. 5 - 4, 3. ರೈಟ್. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಮಲ್ಟಿಪ್ಲೈ ದಿಸ್ ಟು ಮ್ಯಾಟ್ರಿಕ್ಸ್. ವಾಟ್ ಐ ವಿಲ್ ಗೆಟ್ 1/40 ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೋತೀನಿ. ನೀವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಆನ್ಸರ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. 25 - 12 plus 27, 25 plus 52 plus 3, 25 minus 44 minus 21 ಅಂತ ಬರುತ್ತೆ. ದಿಸ್ ವಿಲ್ ಬಿ 1/40 ಇಂಟು 40, 80 minus 40 ಅಂತ ಬಂತು. ಸೊ 40/40 is 1, 80/40 is 2, minus 40/40 is -1. ಸೊ ದಿಸ್ ಇಸ್ ಮ್ಯಾಟ್ರಿಕ್ಸ್ ಎಕ್ಸ್. ಹಾಗಾದರೆ ಮ್ಯಾಟ್ರಿಕ್ಸ್ ಎಕ್ಸ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ x, y and z, which will be equal to 1, 2 and -1. From this I can say that solution of x is equal to 1, solution of y is equal to 2, solution of z is equal to -1. So 2014 ಇಂದ 2020 ವರೆಗೂ ಯಾವ ಥರದ್ದು 5 ಮಾರ್ಕ್ದು ಲೀನಿಯರ್ ಈಕ್ವೇಷನ್ನು ಕೊಟ್ಟಿದ್ರೋ ಡಿಟರ್ಮಿನೆಂಟ್ಸಲ್ಲಿ ಅಷ್ಟೂ ಸಾಲ್ವ್ ಮಾಡಿ ಆಯಿತು.
ನೀವು ಪ್ರಾಕ್ಟೀಸ್ ಮಾಡಿ ಆಯಿತು. ಸೊ 5 ಮಾರ್ಕ್ಸ್ ಈಸ್ ಯುವರ್ಸ್ ಇನ್ ಯುವರ್ ಫೈನಲ್ ಎಕ್ಸಾಮ್, ನೋ ಮ್ಯಾಟರ್ ವಾಟ್. ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಬಿಲ್ಡ್ ಆಗಿದೆ ಅಂತ ಅನ್ಕೋತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ಮೈ ಎಫರ್ಟ್ಸ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. This is your teacher Nagavarna signing off with a smile. I will meet you guys in the next video. Until then, have a nice day. Bye.